ನಮಸ್ಕಾರ, ನೀವು ನೋಡ್ತಾ ಇದ್ರ ನ್ಯೂಸ್ 18 ಡಿಜಿಟಲ್. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಇತ್ತೀಚಿನ ಕಾಲದಲ್ಲಿ ಜನರು ಹೆಲ್ತ್ ಕಾನ್ಶಿಯಸ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಬ್ಯೂಟಿ ಕಾನ್ಶಿಯಸ್ ಆಗ್ತಾ ಇದ್ದಾರೆ. ಬರೀ ಮಹಿಳಾ ಮಣಿಗಳು ಮಾತ್ರ ಅಲ್ಲ, ಪುರುಷರು ಕೂಡ ತಾವು ಚೆನ್ನಾಗಿರಬೇಕು, ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಕೆಲವೊಂದು ಅಡ್ಡ ಪರಿಣಾಮ ಬೀರುವಂತಹ ಟ್ರೀಟ್ಮೆಂಟ್ಗಳ ಮೊರೆ ಹೋಗ್ತಾರೆ. ಸಾಮಾನ್ಯವಾಗಿ ನಾವೀಗ ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ಇರಬಹುದು, ಮತ್ತೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡುವಾಗ ಬಹಳಷ್ಟು ಒಂದು ಟ್ರೀಟ್ಮೆಂಟ್ಗಳ ಬಗ್ಗೆ ಅಲ್ಲಲ್ಲಿ ಆ್ಯಡ್ಗಳು ಬರ್ತಾ ಇರತ್ತೆ. ಅದ್ರ ಮೂಲಕ ಅಟ್ರಾಕ್ಟ್ ಆಗ್ತಾರೆ. ಸೊ ಓಕೆ, ಒಂದು ಆ್ಯಡ್ ಬರುತ್ತೆ, ಏನಪ್ಪಾ ಅಂತಂದ್ರೆ, ನಿಮ್ಮ ಸ್ಕಿನ್ ಟೋನನ್ನು ಜಾಸ್ತಿ ಮಾಡಬೇಕಾ, ನೀವು ಕರ್ರಗಿದ್ದೀರಾ, ನೀವು ಬೆಳ್ಳಗಾಗಬೇಕಾ, ಇಂಥದ್ದೊಂದು ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ, 3 ಬಾರಿ ನೀವು ಕ್ಲಿನಿಕ್ಗೆ ಬರಬೇಕಾಗತ್ತೆ, ಇಂಜೆಕ್ಷನ್ಸನ್ನು ಕೊಡ್ತೀವಿ, ನಿಮ್ಮ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನಿಮ್ಮ ಕಲರ್ ಬ್ರೈಟ್ ಆಗ್ತಾ ಹೋಗುತ್ತೆ ಇಂತಹ ಸಜೆಷನ್ ಕೊಡುವಂತಹ ಒಂದು ಆ್ಯಡ್ಗಳು ಬರ್ತಾ ಇರತ್ತೆ. ಸೊ ಅಂಥದ್ದಕ್ಕೆ ಮಾರು ಹೋಗಬೇಡಿ. ಯಾಕಂದರೆ ಹೆಲ್ತ್ ಕಾನ್ಷಿಯಸ್ ಎಷ್ಟು ಇಂಪಾರ್ಟೆಂಟು, ಸ್ಕಿನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ, ಪುರುಷರಿಗೆ ಮಹಿಳೆಯರಿಗೆ ಇಬ್ರಿಗೂ ಕೂಡ. ಹಾಗಂತ ನಾನು ಸ್ಕಿನ್ ಕೇರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವೊಂದು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಪಡ್ಕೊಳ್ಬೇಕಾಗುತ್ತೆ. ಯೂಶ್ವಲಿ ಹುಡುಗಿರಲ್ಲಿ ಇತ್ತೀಚಿನ ಕಾಲದಲ್ಲಿ ಈ ಹೇರ್ ಸ್ಟ್ರೈಟ್ನಿಂಗ್ ಏನಿದೆ ಅದೊಂದು ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ತುಂಬ ಕರ್ಲಿ ಇರುವಂತಹ ಹೇರ್ಗಳನ್ನು ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕು, ಆವಾಗ ಸ್ಟ್ರೈಟ್ನಿಂಗ್ ಮಿಷಿನ್ ಯೂಸ್ ಮಾಡಿಕೊಂಡು ಹೇರ್ ಸ್ಟ್ರೈಟ್ ಮಾಡ್ತಾ ಇದ್ದೀನಿ ಅಂತಂದರೆ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ, ಒರಟಾಗತ್ತೆ ಕೂದಲು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗಿಗೆ ಹೋಗ್ತಾರೆ. ಸೊ ಓಕೆ, ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಬಹುದು, ಇಟ್ಸ್ ನಾಟ್ ಅ ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅಷ್ಟೊಂದು ಬ್ಯಾಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ಹಾಗಂತ ನಾವು ಅದನ್ನೇ ಅತಿಯಾದರೆ ಅಮೃತ ಕೂಡ ವಿಷ ಅನ್ನುವಂತಹ ಗಾದೆ ಮಾತಿದೆ ನೋಡಿ. ಹಾಗಾಗಿ ಒಂದು ಸರ್ತಿ ಟ್ರೀಟ್ಮೆಂಟ್ ತಗೊಳ್ಳೋದು, 2 ಸರ್ತಿ ಟ್ರೀಟ್ಮೆಂಟ್ ತಗೊಳ್ಳೋದು ಓಕೆ, ಅದು ಅತಿ ಆದರೆ ಏನಾಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಒಂದನ್ನು ತರ್ತಾ ಇದ್ದೀನಿ. ಇತ್ತೀಚಿನ ಕಾಲದಲ್ಲಿ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ಅದು ಸಲೀಸಾಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು, ಯಾರು ನೋಡಿದ್ರು ಸ್ಟ್ರೈಟ್ನಿಂಗ್ ಮಾಡಿರ್ತಾರೆ, ಸ್ಮೂತ್ನಿಂಗ್ ಹೇರ್ ಸ್ಟೈಲ್ ಮಾಡಿರ್ತಾರೆ. ಆದರೆ ಅದ್ರ ಜೊತೆಗೆ ಈ ಸ್ಟ್ರೈಟ್ನಿಂಗ್ ಹಾಗೂ ಸ್ಮೂತ್ನಿಂಗ್ ಅನ್ನು ಮಾಡ್ಕೊಂಡಾದಂತಹ ಸಂದರ್ಭದಲ್ಲಿ ಕೆಲವರು ಕೆರಟಿನ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಮಾಡ್ತಾರೆ. ಕೆರಟಿನ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ಕಾಸ್ಟ್ಲಿ ಇದೆ, ಅಂದ್ರೆ ಒಂದು 6,000 7,000 8,000 ತನಕ ಇದೆ. ಸೊ ಈ ಕೆರಟಿನ್ ಟ್ರೀಟ್ಮೆಂಟ್ ಯಾಕಪ್ಪ ತಗೊಳ್ತಾರೆ ಅಂತಂದ್ರೆ, ಈಗಾಗಲೇ ನಾವು ಸ್ಕಿನ್ನಿಗೆ ಹೀಟ್ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ನಾವು ಈಗಾಗಲೇ ಹೇರ್ ಸ್ಟ್ರೈಟ್ನಿಂಗ್ ಮಾಡಿರ್ತೀವಿ, ಸ್ಮೂತ್ನಿಂಗ್ ಮಾಡಿರ್ತೀವಿ, ಹೇರ್ ಸ್ಪ್ಲಿಟ್ ಹೇರ್ಸ್ ಆಗಿರುತ್ತೆ, ಸೊ ಒರಟಾಗಿರುತ್ತೆ, ಇಂಥ ನಮ್ಮ ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ, ಪ್ರೋಟೀನ್ ಅನ್ನು ಕೊಡುತ್ತೆ ಅನ್ನುವಂತಹ ಕಾರಣಕ್ಕೆ ಕೆರಟಿನ್ ಟ್ರೀಟ್ಮೆಂಟ್ ಅನ್ನು ಮಾಡ್ಕೊತಾರೆ. ಮೊದಲ ಬಾರಿಗೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಚಂದ ಅಂತ ಫೀಲ್ ಆಗುತ್ತೆ. 2ನೇ ಬಾರಿಗೆ ಮಾಡೋಣ ಇನ್ನೂ ನನ್ನ ಕೂದಲು ಸಿಲ್ಕಿ ಆಗತ್ತಲ್ವ ಅಂತ ಇನ್ನೊಂದು ಸರ್ತಿ ಮಾಡ್ಕೊಂಡ್ಬಿಡ್ತಾರೆ. ಆದರೆ ನಾವು ಹೇರ್ ಟ್ರೀಟ್ಮೆಂಟ್ಗಳನ್ನು ಮಾಡಿಸ್ಕೊಂತಿದ್ದೇವೆ. ಕೆರಟಿನ್ ಟ್ರೀಟ್ಮೆಂಟ್ನಿಂದ ಮುಂಬೈನಲ್ಲಿ ಒಬ್ಳಿಗೆ ಕಿಡ್ನಿ ಫೇಲಿಯರ್ ಆಗಿಬಿಟ್ಟಿದೆಯಂತೆ. ಕೆರಟಿನ್ ಟ್ರೀಟ್ಮೆಂಟು ಅಥವಾ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ಇದೆಲ್ಲವೂ ಕೂಡ ಮಾಡುವಂಥದ್ದು ಕೆಮಿಕಲ್ಗಳಿಂದ. ಒಂದು ಕರ್ಲಿ ಹೇರನ್ನು ಸ್ಟ್ರೈಟಾಗಿ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು ಅದು ಕೆಮಿಕಲ್ಗಳಿಗೆ ಮಾತ್ರ. ಸೊ ಈ ಕೆರಟಿನ್ ಟ್ರೀಟ್ಮೆಂಟ್ಗೆ ಒಳಗಾದಂತಹ ಯುವತಿ ಏನಿದ್ದಾಳೆ, 4 ವರ್ಷಕ್ಕೆ 4 ಬಾರಿ ಕೆರಟಿನ್ ಟ್ರೀಟ್ಮೆಂಟ್ಗಳನ್ನು ತಗೊಂಡಿದ್ದಾಳಂತೆ. ಸೊ ಹೀಗಾಗಿ ಆ ರೂಟಲ್ಲಿ ಕೆಮಿಕಲ್ ಸ್ಟೋರ್ ಆಗಿಬಿಟ್ಟು ಅದು ನರಗಳಿಗೆ ಹೋಗಿ ನರಗಳ ಮೂಲಕ ಕಿಡ್ನಿ ಫೇಲಿಯರ್ಗೆ ಕಾರಣ ಆಗಿದೆಯಂತೆ. ಸೊ ನೀವೆಲ್ಲರೂ ಕೂಡ ಅಷ್ಟೇ, ಹೇರ್ ಟ್ರೀಟ್ಮೆಂಟ್ ಇರಬಹುದು, ಕೆಮಿಕಲ್ ಟ್ರೀಟ್ಮೆಂಟನ್ನು ಪಡ್ಕೊಳ್ಳುವಾಗ 2 ಬಾರಿ ಥಿಂಕ್ ಮಾಡಿ, ಒಂದಲ್ಲ ಎರಡಲ್ಲ ಹಲವಾರು ಬಾರಿ ಥಿಂಕ್ ಮಾಡಿಕೊಂಡು ಯಾವುದೇ ಒಂದು ಟ್ರೀಟ್ಮೆಂಟನ್ನು ಕೂಡ ಮಾಡ್ಕೊಳ್ತೀವಿ ಅಂತ ಇದ್ರೂ ಕೂಡ 1 ಬಾರಿನೋ 2 ಬಾರಿನೋ ಮಾಡಿ. ಆದರೆ ಅತಿಯಾದರೆ ಅಮೃತ ಕೂಡ ವಿಷ ಅನ್ನೋ ರೀತಿ ಯಾವುದೇ ಒಂದು ಟ್ರೀಟ್ಮೆಂಟ್ಗಳನ್ನು ಅತಿಯಾಗಿ ನಮಗೆ ಬೇಕು, ಇನ್ನೂ ಸ್ಮೂತ್ನಿಂಗ್ ಬೇಕು, ಇನ್ನೂ ಸ್ಟ್ರೈಟ್ ಆಗಬೇಕು ಹೇರ್ ಅಂತ ತಕ್ಷಣ ನೀವು ಇನ್ನೂ ಬೇಕು ಅಂತ ಹೋದರೆ ಅದು ಎಫೆಕ್ಟ್ ಆಗೋದು ನಮಗೆ. ಸೊ ಬಿ ಕೇರ್ಫುಲ್.